ಕ್ಯಾಶುವಲ್ ನ್ಯೂ ಲೈಫ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇಷ್ಟೊಂದು ಅಂಗಡಿ ಇಟ್ಕೊಂಡು ಕೂತಿದ್ದೀನಿ ಅಂತನಾ? ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಸ್ಪೆಷಲ್ ರೆಸಿಪಿ ಅಂತನಾ? ಕೈಮಾ ಉಂಡೆ ಬಿರಿಯಾನಿ, ಕೈಮಾ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಅದಕ್ಕೆ ಕೈಮಾ ಉಂಡೆ ಬಿರಿಯಾನಿ ಅಂತ ಇಕ್ಕೋದು ಇಲ್ಲ ಏನಿಡೋದು ಅಂತ ಹೆಸರು ಇನ್ನೂ ಚೆನ್ನಾಗಿ ಹೆಂಗೆ ಬರುತ್ತೆ ಅದ್ರ ಮೇಲೆ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಚಿಕನ್ನ ಮಿಕ್ಸಿಗೆ ಹಾಕಿ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅದನ್ನೆಲ್ಲ ಐಟಮ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಇವಾಗ. ಓಕೆನಾ? ಮೊದಲನೇದಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಫ್ರೆಂಡ್ಸ್, ಏನಂದರೆ ನನಗೆ ಕೈಮಾ ಉಂಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲಿ ನಮಗೆ ಯಾವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಅಜ್ಜಿ ತುಂಬ ಮಾಡೋರು. ಯಾರಾದರೂ ನೆಂಟರು ಬಂದರೆ ಆ ಟೈಮಲ್ಲಿ ಮಾತ್ರ, ನೆಂಟರು ಬಂದಿದ್ದ ದಿವಸ ಮಾತ್ರ ನಮ್ಮನೇಲಿ ಚಿಕನ್ನು 6 ತಿಂಗಳಿಗೋ ಇಲ್ಲ 3 ತಿಂಗಳಿಗೋ ಈ ಥರ ತರೋರು. ನಾವು ಯಾವಾಗಪ್ಪ ಚಿಕನ್ ಮಾಡ್ತಾರೆ, ವಡೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೋ. ನೆಂಟರೆಲ್ಲ ಕುತ್ಕೊಂಡು ಈಚೆ ಮಾಡಿ ರೆಡಿ ಕುತ್ಕೊಂಡಿದ್ರೆ ನಾವೇನು ಮಾಡ್ತಿದ್ದೋ, ನಮ್ಮ ಮನೇಲಿ ಕೋಡೋಲೆ ಅಂತ ಇತ್ತು, ಅಲ್ಲೆಲ್ಲ ಮಾಡಿ ಸೈಡಲ್ಲಿ ಇಟ್ಟಿರೋರು. ಹೋಗೋದು, ನಮ್ಮ ಅಜ್ಜಿ ಗೊತ್ತಿಲ್ದಂಗೆ ಸೈಲೆಂಟಾಗಿ ಒಲೆ ಉರಿ ಹಾಕ್ತೀವಿ ಅಂತ ಹೋಗೋದು. ಅವಾಗ ಒಂದೊಂದು ಪೀಸ್ ಎತ್ಕೊಳ್ಳೋದು, ತಿನ್ಕೊಂಡು ಸೈಲೆಂಟಾಗಿ ಬಂದ್ಬಿಡ್ತಿದ್ದು. ನಮ್ಮ ಅಜ್ಜಿ ಕೇಳಿದ್ರೆ ಏನೂ ಇಲ್ಲ ಮಮ್ಮಿ ಅಂತ ಇದ್ದು. ಸೊ ಅದೆಲ್ಲ ಒಂದು ಹಳೆ ಮೆಮೊರಿ. ಈಗ ಮಿಕ್ಸಿ ಜಾರಿಗೆ ಏನೇನು ಬೇಕು ಐಟಮ್ ಎಲ್ಲ ಹಾಕೊಳ್ಳೋಣ. ಇದು ಕೈಮಾ ಉಂಡೆ ಮಾಡೋದಕ್ಕೆ, ಕೈಮಾ ವಡೆಗೂ ಆಗುತ್ತೆ, ಕೈಮಾ ಉಂಡೆಗೂ ಆಗುತ್ತೆ, ಎರಡು 2 in 1 ಒಂದೇ ಸಲ ಮಾಡ್ಬಿಡೋದು. ಈಗ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ. 1-3 ಹಸಿಮೆಣಸಿನ್ಕಾಯಿ ಸಾಕು, ಜಾಸ್ತಿ ಆಗ್ಬಿಟ್ರೆ ಖಾರ. ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ ಅದಕ್ಕೆ 3 ಹಾಕ್ತಾಯಿದ್ದೀನಿ. ಇವಾಗ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನಮಗೆ 1 kg 300 ಗ್ರಾಮ್ ಇತ್ತು ಚಿಕನ್ನು. ಅದೆಲ್ಲ ಕ್ಲೀನ್ ಮಾಡಿ ಹೋಗೋಷ್ಟೊತ್ತಿಗೆ 1 kg ಆಗಿದೆ. ಅದರಲ್ಲಿ ನಾನು ಬೋನ್ ಪೀಸು ಮತ್ತು ಈ ಲಿವರು, ಗುಳಿಗೆಕಾಯಿ, ಇದನ್ನು ಕತ್ ಪೀಸು ಇದೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಅದು ರುಬ್ಬಕ್ಕೆಲ್ಲ ಆಗಲ್ಲ, ಮೂಳೆ ಇರುತ್ತಲ್ವ, ಅದಕ್ಕೆ ಬೋನ್ಲೆಸ್ ಮಾತ್ರ ಎಷ್ಟಾಗತ್ತಷ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ಬಿರಿಯಾನಿ ಮಾಡಬೇಕಲ್ವಾ, ಕೈಮಾ ಉಂಡೆ ಬಿರಿಯಾನಿ, ಅದಕ್ಕೆ ಹಾಕೋಣ ಅಂತ. ಫ್ರೆಂಡ್ಸ್, ಏನಂದರೆ ನಮ್ಮ ಮನೆಗಳಲ್ಲೆಲ್ಲ ಎಮ್ಮೆನೇ ಸಾಕ್ತಾಯಿದ್ದು. ನಮ್ಮ ಅಜ್ಜಿ ಮನೇಲಿ ಎಮ್ಮೆನೇ, ಏಕೆಂದರೆ ಡೈಲಿ 2-3 ಲೀಟ್ರು ಹಾಲು ಡೈರಿಗೆ ಹಾಕ್ತಾಯಿದ್ದು. ಅದರಲ್ಲಿ ನಾವು ಮೊಸರೆಲ್ಲ ಮಾಡಿ ತುಪ್ಪ ಬೆಣ್ಣೆ ಕಾಯಿಸೋರು ನಮ್ಮ ಅಜ್ಜಿ. ಎಷ್ಟು ಘಮ ಅನ್ನೋದು ಅಂದರೆ ನಮ್ಮ ಅಜ್ಜಿ ಬೆಣ್ಣೆ ತುಪ್ಪ ಕಾಯಿಸ್ತಾ ಇದ್ರೆ ಈಚೆ ನಿಂತ್ಕೊಂಡ್ರೆ ಅಷ್ಟು ಪರಿಮಳ ಬರೋದು. ಸೊ ಇವಾಗ ನಾವು ಏನಕ್ಕೆ ಟಾಪಿಕ್ ತೆಗೆದೆ ಅಂದರೆ, ಈಗ ನನಗೆ ಬಿರಿಯಾನಿಗೆ ತುಪ್ಪ ಬೇಕಲ್ವಾ, ಅದಕ್ಕೋಸ್ಕರ. ಯಾಕಂದರೆ ಇಲ್ಲೂ ಅಂಗಡಿಲೆಲ್ಲ ಸಿಗುತ್ತೆ, ಬಟ್ ಆ ಫ್ಲೇವರ್ ಬರಲ್ಲ. ಯಾಕಂದರೆ ಅಷ್ಟು ಸ್ಮೆಲ್ ಘಮ ಅಂತಿರುತ್ತಲ್ಲ, ಸೊ ಆ ಫ್ಲೇವರ್ ಬರಲ್ಲ ಅಷ್ಟೇ. ಯಾಕಂದರೆ ನ್ಯಾಚುರಲ್ ಮನೇಲಿ ಮಾಡಿದ್ದಕ್ಕೂ ಅಂಗಡಿದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ. ಇದು ಮಾತಾಡ್ತಾ ಉದ್ದುದ ಕಟ್ ಮಾಡಬೇಕು. ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ನಾನು ಟ್ರೈ ಮಾಡಿ ಚೆನ್ನಾಗಿದೆ ಅಂದಮೇಲೆ ನೀವು ಮನೇಲಿ ಟ್ರೈ ಮಾಡಿ. ಯಾಕಂದ್ರೆ ನಾನು ಮೊದಲನೇ ಟೈಮ್ ಮಾಡ್ತಾ ಇರೋದು, ಫಸ್ಟ್ ಟೈಮು, ಅದರಲ್ಲೂ ಕೈಮಾ ಉಂಡೆ ಹಾಕಿ ಮಾಡ್ತಾ ಇರೋದು. ಮಾಮೂಲಿ ಬಿರಿಯಾನಿ ಕಾಮನಾಗಿ ಎಲ್ಲರೂ ಮಾಡ್ತೀವಿ, ಎಲ್ಲರೂ ನೀವು ಮನೇಲೆಲ್ಲ ಮಾಡಿರ್ತೀರ. ಬಟ್ ನಾನು ಇವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಗೊತ್ತಿಲ್ಲ, ಟ್ರೈ ಅಂತೂ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಆಮೇಲೆ ಹೆಸರಿಡ್ತೀನಿ ಅದಕ್ಕೆ ಏನು ಅಂತ. ಚೆನ್ನಾಗಿದ್ರೆ ಒಂದು ಒಳ್ಳೆ ಹೆಸರಿಡ್ತೀನಿ ಬಿರಿಯಾನಿಗೆ, ಚೆನ್ನಾಗಿಲ್ಲ ಅಂದರೆ ಅದು ನೋಡ್ಬಿಟ್ಟು ಆಮೇಲೆ ಹೆಸರಿಡ್ತೀನಿ. ಬನ್ನಿ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಬೇಗ ರೆಡಿ ಮಾಡಿಬಿಡೋಣ ಬಿರಿಯಾನಿನ. ಬಂದ್ಬಿಡಿ ನೀವು ತಿನ್ನೋದಕ್ಕೆ. ಈರುಳ್ಳಿ ತುಂಬ ಅಳಿಸ್ತಿದೆ ನನಗೆ ತುಂಬ ಅಳು ಬರ್ತಾಯಿದೆ. ಒಂದು ಕೆಲಸ ಮಾಡಿ, ಈರುಳ್ಳಿ ಕಟ್ ಮಾಡಬೇಕಾದ್ರೆ ತುಂಬ ಖಾರ ಕಣ್ಣು ಉರಿಯುತ್ತಲ್ವಾ, ತಲೆಗೆ ಹೆಲ್ಮೆಟ್ ಹಾಕ್ಕೊಬಿಡಿ. ಇಲ್ಲಾಂದರೆ ಒಂದು ಕೆಲಸ, ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ಕಟ್ ಮಾಡಿಬಿಡಿ. ಇಲ್ಲಾಂದರೆ ನಂತರ ಈ ಥರ ಆಗಬೇಕಾಗುತ್ತೆ. ಯಾಕಂದರೆ ಅಭ್ಯಾಸರು ಕಟ್ ಮಾಡಿಬಿಡ್ತಾರೆ. ನನಗೆ ಅಭ್ಯಾಸ, ಈರುಳ್ಳಿ ಮಾತ್ರ ನಾನು ಕಟ್ ಮಾಡೋದಪ್ಪ ನಮ್ಮ ಮನೆಯಲ್ಲಿ. ನೋಡಿ, ಈ ಥರ ಅಳಿಸ್ಬಿಡುತ್ತೆ. ಈರುಳ್ಳಿ ಅಂತೂ ಕಟ್ ಮಾಡಿದಾಯಿತು. ಈಗ ಇದಕ್ಕೆ ಉರ್ಗಡ್ಲೆ ಹಾಕ್ಕೊಂಡು ಚಿಕನ್ ಹಾಕಿ ಮಸಾಲೆ ಹಾಕ್ಬಿಟ್ಟು ರುಬ್ಕೊ ಬಂದ್ಬಿಡೋಣ. ಫಸ್ಟು ಈರುಳ್ಳಿ ಇದೇನಿದು 1 kg ಇದೆ, 1 kg ಫುಲ್ ಹಾಕ್ಬಿಡೋಣ. ಬೇಡ, ಎಷ್ಟು ಬೇಕೋ ಅಷ್ಟು ಹಾಕೋಣ. ಜಾಸ್ತಿ ಹಾಕ್ಬಿಟ್ರೆ ಮೊದಲನೇ ಸರಿ ಕೈಮಾ ಮಾಡ್ತಿದ್ದೀನಿ, ಆಮೇಲೆ ಕಡಲೆ ಉಂಡೆ ಆಗ್ಬಿಟ್ರೆ ಕೈಮಾ ಉಂಡೆ ಕಡಲೆ ಉಂಡೆ ಆಗ್ಬಿಡುತ್ತೆ.
ಎಷ್ಟು ಹಾಕೋದಾ ಫ್ರೆಂಡ್ಸ್ ಗೊತ್ತಿಲ್ಲ, ಹಾಕ್ತಾಯಿದ್ದೀನಿ. ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಒಂದು 2 ಇಡೀ ಸಾಕಾಗ್ಬೋದು 1 kgಗೆ, ಆದರೂ ಒಂಚೂರು ಇರಲಿ. ಸಾಕು ಅನ್ಕೋತೀನಿ. ಸ್ವಲ್ಪ ಪೆಪ್ಪರ್ ಹಾಕೋಣ, ಸ್ವಲ್ಪ ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋಣ. ನಾನು ಹಂಗೆ ಅಂದಾಜು ಮೇಲೆ ಹಾಕ್ತೀನಿ, ನೀವು ಹಂಗೆ ಹಾಕೋ ಪ್ಯಾಕೆಟ್ ಗಿಟ್ ಹಾಕ್ಬಿಟ್ಟಿರ, ಸ್ವಲ್ಪ ಹಾಕ್ಕೊಳ್ಳಿ ಸ್ಪೂನ್ ಲೆಕ್ಕದಲ್ಲಿ. ಅಡುಗೆ ಮಾಡೋರು ಗೊತ್ತಿರೋರಾದರೆ ಸ್ಪೂನ್ ಲೆಕ್ಕ ಹಾಕ್ತಾರೆ, ಗೊತ್ತಿರೋರಾದರೆ ಉಮಕ್ಕೆ ಹೋಗಿ ಇಟ್ಬಿಡ್ತಾರೆ ಹಾಕೊಳಕ್ಕೋಗಿ. ಧನಿಯಾ ಪುಡಿ 1.5 ಸ್ಪೂನ್ ಹಾಕೋಣ. ಎಷ್ಟು ಹಾಕೋ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಚಿಲ್ಲಿ ಪೌಡ್ರ್ ಬೇಕಲ್ವಾ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಓಕೆ. ಎಲ್ಲ ತಂದೀನಿ, ಉಪ್ಪೇ ಮರ್ತ್ಬಿಟ್ಟಿದ್ದೀನಿ. ಉಪ್ಪು ತರಬೇಕಿಲ್ಲ, 1 ನಿಮಿಷ ಉಪ್ಪು ತೊಗೊಂಡ್ಬರ್ತೀನಿ ರೀ. ಅಯ್ಯೋ ಸಾರಿ ಫ್ರೆಂಡ್, ಉಪ್ಪೇ ಮರ್ತೋಗ್ಬಿಟ್ಟಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ಜಾಸ್ತಿ ಬಿಟ್ಬಿಟ್ರೆ ಕಷ್ಟ. ಒಂದು ಸ್ಪೂನ್ ಸಾಕು, ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ ಟೇಸ್ಟ್ ಮಾಡಿಬಿಟ್ಟು. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ಫ್ರೆಂಡ್ಸ್ ಏನಂದರೆ ನಾನಂತೂ ಪ್ರೊಫೆಷ್ನಲ್ ಕುಕ್ ಅಂತೂ ಅಲ್ಲ, ಯಾಕಂದರೆ ಅಡುಗೆ ಮಾಡ್ತಾ ಇರ್ತೀನಿ, ನನಗೇನು ಗೊತ್ತಿದೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಏನಂದರೆ ಈ ಬ್ಯಾಚುಲರ್ಸ್ ಗರ್ಲ್ಸು ಬಾಯ್ಸ್ ಇರ್ತಾರಲ್ವ, ಸೊ ಅವರಿಗೆ ಎಮರ್ಜೆನ್ಸಿ ಮಾಡ್ಕೋಬೇಕು ಅಂದಾಗ ನನ್ನಂಗೆ ಅವರು ಅವಾಗ ನೋಡಿಕೊಂಡು ಮಾಡಲಿ ಅಂತ ಅಷ್ಟೇ. ನಾನು ರೆಗ್ಯುಲರಾಗಿ ಯಾವಾಗೂ ಅಡುಗೆ ಮಾಡ್ತಾ ಇರ್ತೀನಿ, ಅದು ಬೇರೆ. ಬಟ್ ನನಗೆ ಗೊತ್ತಿಲ್ಲದೆ ಅಡುಗೆ ಮಾಡ್ತಾಯಿದ್ದೀನಲ್ಲ ಇವತ್ತು, ಆ್ಯಕ್ಚುಲಿ ನನಗೆ ಬರದೇ ಇರೋ ಅಡುಗೆನ ಟ್ರೈ ಮಾಡ್ತಾ ಇರೋದು, ಹಂಗಾಗಿ. ಈಗ ಇದನ್ನು ರುಬ್ಕೊಂಬಂದ್ಬಿಡೋಣ, ಓಕೆನಾ. ಇದ್ರ ಜೊತೆಲಿ ಚಿಕನ್ನು ಸೇರಿ ರುಬ್ಕೊಂಬಂದ್ಬಿಡ್ತೀನಿ, ಓಕೆ ಫ್ರೆಂಡ್ಸ್. ಏನು ಫ್ರೇಮ್ ಖಾಲಿದೆ ಅಂತ ಅಂದ್ಕೊಂಡ್ರಾ? ಅಯ್ಯೋ ಸಾರಿ ಫ್ರೆಂಡ್, ಮೊಟ್ಟೆನೇ ತೊಗೊಂಡೋಗೋದು ಮರ್ತು ಬಂದ್ಬಿಟ್ಟೆ. ಈಗ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು, ಅದನ್ನು ರುಬ್ಕೊಂಬರ್ತೀನಿ, ಓಕೆನಾ ಫ್ರೆಂಡ್ಸ್. ಇವಾಗ ಚಿಕನ್ನು ನಾನು ರುಬ್ಕೊಂಬಂದಿದ್ದೀನಿ ಕೈಮಾ ಉಂಡೆ ಮಾಡೋದಕ್ಕೆ. ಸೊ ಇನ್ನೊಂದ್ಸಲ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ ಏನೇನು ಹಾಕಿದೆ ಅಂತ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡರು, ಪೆಪ್ಪರು, ಅರಿಶಿನ, ಉಪ್ಪು, ಖಾರದ ಪುಡಿ. ಸೊ ಇದಿಷ್ಟನ್ನು ಕೂಡ ಹಾಕಿದ್ದೀನಿ, ಓಕೆನಾ. ಈಗ ನಾನು ಕೈಮಾ ಉಂಡೆ ಮತ್ತು ಕೈಮಾ ವಡೆ ಎರಡಕ್ಕೂ ನಾನು ರೆಡಿ ಮಾಡ್ಕೊತೀನಿ, ಓಕೆನಾ. ಅಕಸ್ಮಾತ್ ತುಂಬ ನೀರು ಹಾಕ್ಕೊಂಡು ರುಬ್ಬಾರ್ದು, ಹಾಗೆ ರುಬ್ಬಬೇಕು. ನೀವೇನೋ ನೀರು ಹಾಕ್ಕೊಂಡಿ ಅಂತಂದರೆ ಅದು ಫುಲ್ಲು ತೆಳ್ಳಗಾಗ್ಬಿಡುತ್ತೆ, ಆಮೇಲೆ ಪಾಯಸ ಥರ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾವು ಕೈಮಾ ವಡೆ ಮಾಡೋಕ್ಕಲ್ಲ, ಕೈಮಾ ಪಾಯಸ ಮಾಡಬೇಕಾಗತ್ತೆ ನೋಡಿ. ಇಷ್ಟಿಷ್ಟು ಸಾಕು, ಕೈಮಾ ಬಿರಿಯಾನಿ ಮಾಡ್ತಾ ಇರೋದಲ್ವಾ, ಅದಕ್ಕೆ ಇಷ್ಟಪ್ಪ ಉಂಡೆ ಸಾಕು. ಚೂರು ನನಗೆ ಉಂಡೆ ನೀಟಾಗಿ ಬರಬೇಕಲ್ವಾ, ಚೂರು ನೀರು ಅದ್ಕೊತಾ ಇದ್ದೀನಿ, ಕೈ ಅಂಟುತ್ತೆ ಅಂತ. ಗೈಸ್ ನಾನಿವಾಗ ಕೈಮಾ ಉಂಡೆ ಮತ್ತು ಕೈಮಾ ವಡೆನ ನಾನು ನೀಟಾಗಿ ತಟ್ಟಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ತವದಲ್ಲಿ ಹಾಕ್ಬೇಕಾದ್ರೆ ಅವಾಗ ಬೇಕಾದ್ರೆ ತಟ್ಕೋಬೋದು, ಒಂದೇ ಸಲ ರೆಡಿ ಮಾಡಿದ್ರೆ ಬೇಗ ಬೇಗ ಮಾಡ್ಕೋಬೋದು. ನೋಡಿ ಇದಿಷ್ಟು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನು ವಡೆನ ತಟ್ಟಿಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬಿರಿಯಾನಿಗೆ ಇದೆಲ್ಲ ರೆಡಿಯಾಗಿದೆ, ಇನ್ನು ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಬಿರಿಯಾನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಏನೇನು ರುಬ್ಕೋಬೇಕು ಅದನ್ನು ನೋಡೋಣ. ಈಗ ಒಂದು 5 ಲವಂಗ ಹಾಕೋತಾ ಇದ್ದೀನಿ, 1 ಚಕ್ಕೆ ಮತ್ತು 1 ಏಲಕ್ಕಿ, 3 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಹಾಗೆ ಬೆಳ್ಳುಳ್ಳಿ, ಸೊ ಕೊತ್ತಂಬರಿ. ಸೊ ಇದಿಷ್ಟನ್ನು ರುಬ್ಕೊಂಡು ಬಂದ್ಬಿಡೋಣ. ಇದಿಷ್ಟೇ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಫ್ರೆಂಡ್ ಕೈಮಾ ವಡೆ ರೆಡಿ ಇದೆ, ಉಂಡೆ ರೆಡಿ ಇದೆ, ಹಾಗೆ ಮಸಾಲೆ ರೆಡಿ ಇದೆ. ಬಿರಿಯಾನಿ ಮಾಡೋಣ ತಿನ್ನೋಣ. ಒಂದು ಚಿಕ್ಕ ವಿಷಯ ಏನು ಅಂತಂದರೆ, ಮಾಡಿದ್ಮೇಲೆ ಚೆನ್ನಾಗಿದ್ರೆ ನೀವು ಮನೇಲಿ ಮಾಡ್ಕೊತೀನಿ, ನಾನು ತಿಂತೀನಿ. ಚೆನ್ನಾಗಿಲ್ಲ ಅಂದರೆ ಆಮೇಲೆ ಏನು ಹೇಳಬೇಕು ಅಂತ ಹೇಳ್ತೀನಿ, ಓಕೆನಾ. ಬನ್ನಿ ಮಾಡೋಣ. ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಈಗೆಲ್ಲ ಬಿರಿಯಾನಿಗೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ.
ಈಗೇನು ಬಿರಿಯಾನಿ ರೆಡಿ ಮಾಡೋದಷ್ಟೇ ಬಾಕಿ ಇರೋದು. ಸೊ ಇವಾಗ ನಾವು 2 ಪ್ಯಾಕೆಟ್ GRB ತುಪ್ಪ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಿಲಿ, ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಹಾಗೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಸೊ ಇದು ಪಲಾವ್ ಐಟಮ್ಸು ಬಿರಿಯಾನಿಗೆ, ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಬಿರಿಯಾನಿ ಸೀಕ್ರೆಟ್ ಏನು ಗೊತ್ತಾ? ನನಗೂ ಸರಿಯಾಗಿ ಬಿರಿಯಾನಿ ಮಾಡೋಕ್ಕೆ ಬರಲ್ಲ. ಆದರೂ ಸೀಕ್ರೆಟ್ ಏನು ಅಂದರೆ ಇದೊಂದು ಮಸಾಲ, ಆಯಿತಾ? ನೋಡಿ, ಇದೇ ಮಸಾಲ ನಾನು ಹಾಕೋದು. ಚಿಕನ್ ಅಂಗಡಿಲೆಲ್ಲ ಸಿಗುತ್ತೆ, ಇದನ್ನೇ ಹಾಕೋದು ನಾನು. ಇದನ್ನೇ ಹಾಕಿ ಮಾಡ್ತೀನಿ. ಇದು ಕಸ್ತೂರಿ ಮೇಥಿ. ಕಸ್ತೂರಿ ಮೇಥಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಹಾಗಾಗಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗಿದೆ. ಸೊ ನಾವು ಸ್ವಲ್ಪ ಚಿಕನ್ ಎಲ್ಲ ಇತ್ತಲ್ವಾ, ಸೊ ಲಿವರು ಮತ್ತೆ ಕತ್ ಪೀಸು ಮತ್ತೆ ಕೈ ಪೀಸ್ ಇದನ್ನ ಬಿರಿಯಾನಿಗೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನೀರು ಚೆನ್ನಾಗಿ ಬಿಡಬೇಕು ಚಿಕನ್ನು, ಅಲ್ಲಿವರೆಗೂ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಆಯ್ತಾ? ಫ್ರೆಂಡ್ಸ್, ಈಗ ಹಚ್ಚಿರೋ ಟೊಮೆಟೊ ಹಾಕೊಂತ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೆಂಡ್ಸ್, ಇವಾಗ ಚಿಕನ್ ಎಣ್ಣೆ ಬಿಟ್ಟಿದೆ. ಇದಕ್ಕೆ ಹಳ್ಳಿ ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ, 1.5 ಸ್ಪೂನ್ ಅಷ್ಟು. ಬಿರಿಯಾನಿ ಪೌಡರ್ ಫುಲ್ ಪ್ಯಾಕೆಟ್ ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಮಸಾಲೆ ಸೇಮ್ ಗ್ರೀನ್ ಬಿರಿಯಾನಿ ಥರ ಆಗುತ್ತೆ ಇವಾಗ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು 1.5 ಲೋಟ ಅಕ್ಕಿ ಹಾಕಿದ್ದೀನಿ ಈ ಗ್ಲಾಸಲ್ಲಿ. ಈಗ ಅದಕ್ಕೆ 3/4 ಲೋಟ ನೀರು ಹಾಕ್ಕೊಳ್ಳೋಣ. ಮೂರು ಲೋಟ ಆಗಿದೆ. ಅದಕ್ಕೆ ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೊಳ್ಳೋಣ. ಯಾಕೆ ಅರ್ಧ ಲೋಟ ನೀರು ಎಕ್ಸ್ಟ್ರಾ ಆಗಿದೆ ಅಂತಂದರೆ, ಈಗ ನಾವು ಕೈಮಾ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ತೀವಿ, ನೀರಲ್ಲಿ ಚೆನ್ನಾಗಿ ಕುದಿಯುತ್ತಲ್ವ, ಅವಾಗ ನೀರೆಲ್ಲ ಆವಿ ಆಗಿಬಿಡುತ್ತೆ. ಅದಕ್ಕೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ.
ಇದು ಸೇಮ್ ನಾಟಿ ಸ್ಟೈಲ್ ಬಿರಿಯಾನಿ ಥರ ಆಗುತ್ತೆ. ಬಿರಿಯಾನಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಕೈಮಾ ಉಂಡೆ ಹಾಕೋಣ. ಸಪ್ರೇಟಾಗಿ ಬಿಟ್ಕೊಳ್ಳೋಣ. ಎಲ್ಲ ಮೇಲೆ ಹುಡಿ ಆಗಿಬಿಟ್ರೆ ಓಕೆ. ಈಗ ಇದನ್ನ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸೋಣ. ಈಗ ಕುದ್ದಾದ್ಮೇಲೆ ರೈಸ್ ಹಾಕ್ಬಿಟ್ಟು ನಾವು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹೊಡ್ಸೋಣ. ಓಕೆನಾ? ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ರೈಸ್ ಹಾಕ್ಕೊಳ್ಳೋಣ. ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ಲೈಟಾಗಿ ಮಿಕ್ಸ್ ಮಾಡೋಣ. ಕೈಮಾ ಉಂಡೆ ಹೊಡೆದೋಗ್ಬಿಡುತ್ತೆ. ಚೆನ್ನಾಗಿ ಕುದೀತಾ ಇದೆ. ಈಗ ಕುಕ್ಕರ್ ಮುಚ್ಚಿ ಹಾಕ್ಬಿಡೋಣ. ಈಗ ವಿಸಿಲ್ ಹಾಕೋಣ. ಇದು 2 ವಿಸಿಲ್ ಬರಲಿ. ಅಷ್ಟೊತ್ತಿಗೆ ಕೈಮಾ ವಡೆ ರೆಡಿ ಮಾಡ್ಕೊಬಿಡೋಣ. ಈಗ ಕೈಮಾ ವಡೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಈಗ ಆಯಿಲ್ ಹಾಕೋತಾ ಇದ್ದೀನಿ. ಈಗ ನಾವು ವಡೆ ತಟ್ಟಿಟ್ಕೊಂಡಿದ್ದೀವಲ್ಲ, ಸೊ ಈ ವಡೆನ ಹಾಕೋಣ. ಉರಿ ಕಮ್ಮಿ ಇರಲಿ. ಇದು 2 ಕಡೆ ಚೆನ್ನಾಗಿ ಈವನಾಗಿ ಬೇಯಬೇಕು. ಈಗ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದೊಂಥರ ತವಾ ಫ್ರೈ, ಅಂದರೆ ಡೀಪ್ ಫ್ರೈ ಮಾಡ್ತಾ ಇಲ್ಲ, ತವಾ ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬಿರಿಯಾನಿ ರೆಡಿಯಾಗಿದೆ. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಬನ್ನಿ ನೋಡೋಣ. ಓಪನ್ ಮಾಡ್ತಾ ಇದ್ದೀನಿ. ವಾವ್ ಫ್ರೆಂಡ್, ಇವಾಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಮಾಡ್ಕೊಳ್ಳೋಣ. ನೋಡಿ, ಪರವಾಗಿಲ್ಲ, ಉಂಡೆಗಳು ಒಡೆದಿಲ್ಲ. ಹೇಗೆ ಹಾಕಿದ್ನೋ ಹಾಗೇ ಇದ್ದಾವೆ. ಟೇಸ್ಟ್ ಮಾಡಿ ನೋಡೋಣ. ಓಕೆನಾ? ನಾನು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ಮನೇಲಿ ಕುತ್ಕೊಂಡು ಮಾಡ್ಕೊಳ್ಳಿ. ರೈತ ಹಾಕೋತಾ ಇದ್ದೀನಿ. ಹಾಗೆ ಕೈಮಾ ವಡೆ ನಿಮ್ಗೆ ಹೇಳಿದ್ನಲ್ಲ, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡ್ತೀನಿ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಬಿರಿಯಾನಿ ಟೇಸ್ಟ್ ಮಾಡೋಣ. ನೋಡಿ, ಕೈಮಾ ಉಂಡೆ ಫಸ್ಟ್ ಟೈಮ್ ಕೈಮಾ ಉಂಡೆ ಬಿರಿಯಾನಿ ಮಾಡಿರೋದು. ಚೆನ್ನಾಗಿ ಬೆಂದಿದೆ. ಫ್ರೆಂಡ್, ರಿಯಲಿ ತುಂಬಾ ಸೂಪರ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ತಿಂದು ಹೇಗಿದೆ ಟೇಸ್ಟ್ ಹೇಳಿ. ನಾನು ತಿಂದು ಟೇಸ್ಟ್ ಹೇಳಿದ್ದೀನಿ. ಇದಕ್ಕೆ ಫಸ್ಟೇ ಹೇಳಿದೆ ಏನು ಹೆಸರು ಇಡೋಣ ಅಂತ. ಇದು ಕರೆಕ್ಟಾಗಿ ಕೈಮಾ ಉಂಡೆ ಬಿರಿಯಾನಿ ಅಂತ ಹೆಸರು ಇಡ್ಬೋದು. 100% ತುಂಬಾ ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ತಿನ್ನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.